ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಲ್ರೆಡಿ ನಾನು ಹಿಂದಿನ ವ್ಲಾಗ್ಸ್ನ ನೋಡಿದರೆ ನಿಮ್ಮೆಲ್ಲರಿಗೂ ಗೊತ್ತು ಇವತ್ತು ನಾವು ಕಾರ್ ಡೆಲಿವರಿ ತೊಗೊತಾ ಇದ್ದೀವಿ ಅಂತ. ಹಿಂದಿನ ವ್ಲಾಗಲ್ಲಿ ನಾನು ತಿಳಿಸಿದ್ದೆ ನಾವು ಕಾರ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕಾರ್ ಬುಕ್ ಮಾಡೋದಕ್ಕೆ ಮುಂಚೆ ಏನೇನೆಲ್ಲ ಮಾಡಿದ್ವಿ ಆಮೇಲೆ ಅದೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಕಾರ್ ಡೆಲಿವರಿ ತೊಗೊತಾ ಇದ್ದೀವಿ. ನಾವು ಫೈನಲಿ ತೊಗೊತಾ ಇರೋದು ಬೇಡ ನಾನು ಹೇಳೋಕ್ಕೂ ಮುಂಚೆ ನೀವು ಗೆಸ್ ಮಾಡಿ ಯಾವ ಕಾರ್ ತೊಗೊತಾ ಇದ್ದೀವಿ ಅಂತ. ನಾನು ಆಲ್ರೆಡಿ ಹೇಳಿದ್ದೀನಿ ಹಿಂದಿನ ವ್ಲಾಗಲ್ಲಿ ಯಾವ ಕಾರ್ ತೊಗೊತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನೋಡೋಣ ಕಮೆಂಟಲ್ಲಿ ತಿಳಿಸಿ ಗೆಸ್ ಮಾಡಿ ಅಂತ. ಹಾಗೆ ನಾವು ತೊಗೊಂಡಿದ್ದು ಬಂದು ಜಕ್ಕೂ ರೋಡಲ್ಲಿರೋ ಪ್ರೇರಣಾ ಮೋಟರ್ಸ್ ಯಲಹಂಕದಲ್ಲಿ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಇವರೇ ನಮಗೆ ಗೋಕುಲ್ ಅಂತ ಪ್ರತಿಯೊಂದು ಇನ್ಸ್ಟ್ರಕ್ಷನು ಕೂಡ ಕರೆಕ್ಟಾಗಿ ಕೊಡ್ತಾರೆ. ಆಮೇಲೆ ನಾವು ಎಷ್ಟೇ ಟೈಮಲ್ಲಿ ಕಾಲ್ ಮಾಡಿದ್ರು ಅದನ್ನು ಪಿಕ್ ಮಾಡಿ ಅವರು ನಮ್ಮ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ತಾರೆ. ಸೀರಿಯಸ್ಲಿ ಈ ಥರ ಸರ್ವಿಸ್ ಸಿಗೋಕ್ಕೆ ನಮ್ಗೆ ಖುಷಿಯಾಗುತ್ತೆ, ಈ ಥರ ನಮಗೆ ಇಂಥ ಪರ್ಸನ್ ಸಿಕ್ಕಿರೋದಕ್ಕೆ. ಸೊ ಕಾರ್ ತೊಗೊಳ್ಬೇಕಾದ್ರೆ ಈ ಪ್ರೋಸೆಸ್ಸಲ್ಲಿ ಯಾವುದೇ ರೀತಿ ನಮಗೆ ತೊಂದರೆ ಆಗಿಲ್ಲ. ಅಷ್ಟು ಈಸಿಯಾಗಿ ಮ್ಯಾನೇಜ್ ಮಾಡಿದ್ದಾರೆ ಇವರು. ಹಾಗೆ ನಾವು PDI ಕೂಡ ನಾವು ಮಾಡಿದ್ದೋ. PDI ಕೂಡ ನಾವು ನೆಲಮಂಗಲದ ಗಂಟ ಹೋಗಿ ಅಲ್ಲಿ PDI ಮಾಡ್ಕೊಂಡು ಬಂದಿದ್ದೋ. ಆವಾಗಲೂ ಕೂಡ ಇವ್ರು ಬಂದಿದ್ದರು. ನಾವೆಲ್ಲ ಕಂಪ್ಲೀಟಾಗಿ ನೋಡಿನೇ ಕಾರ್ ತೊಗೊತಾ ಇರೋದು. ಪ್ರತಿಯೊಂದರಲ್ಲೂ ಇವರು ಜೊತೇಲಿ ನಿಂತು ಮ್ಯಾನೇಜ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋದ ಮೂಲಕ. ಹಾಗೆ ಕಾರ್ ತಗೋತಾ ಇದ್ದೀವಿ ಅಂತ ಎಷ್ಟು ಖುಷಿಯಾಗಿದ್ದೀನೋ ಅಷ್ಟೇ ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ ನನ್ನ ಹೆಸ್ರಲ್ಲಿ ಮಾಡಿಸ್ತಾ ಇದ್ದಾರೆ. ನನ್ನ ಹೆಸ್ರಲ್ಲಿ ನನಗೆ ಏನೋ ಒಂಥರ ಭಯ, ನನ್ನ ಹೆಸ್ರಲ್ಲಿ ಬರ್ತಿದೆಯಾ ಅನ್ನೋದೊಂದು ಭಯ ಕೂಡ ಆಗ್ತಿದೆ, ಖುಷಿ ಕೂಡ ಆಗ್ತಿದೆ. ಎಷ್ಟೊಂದು ದಿನದ ಕನಸಾಗಿತ್ತು ನಮ್ಮ ಕಾರ್ ತೊಗೊತೀವ ಅನ್ನೋದು ಐಡಿಯಾನೂ ಇರಲಿಲ್ಲ. ಅಂಥದ್ರಲ್ಲಿ ಕಾರ್ ತೊಗೊಳ್ಳೋ ಅಷ್ಟು ಮಟ್ಟಿಗೆ ಬೆಳೆಸಿದ್ದಾನಲ್ಲ ದೇವರು, ಥ್ಯಾಂಕ್ಸ್ ಅಂತ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ದೇವ್ರ ಹತ್ರ. ಆಮೇಲೆ ಅಲ್ಲೇ ಸೆಲೆಬ್ರೇಷನ್ ಎಲ್ಲ ಇರುತ್ತೆ, ಕೇಕ್ ಎಲ್ಲ ಇಲ್ಲೇ ತರಿಸ್ತೀವಿ ನಾವು ಅಂತ ಎಲ್ಲ ಹೇಳಿದರು. ಬಟ್ ಆ ಟೈಮಲ್ಲಿ ನಾವು ನಾನ್ ವೆಜ್ ಏನೂ ತಿಂತಿರಲಿಲ್ಲ. ಸೊ ನಮಗೆ ಎಗ್ಲೆಸ್ ಕೇಕು ಮಾಡಿಸಿ ಅಂತ ಅಂದ್ಬಿಟ್ಟು ನಾವೇ ಹೇಳ್ದೋ. ಯಾಕಂದರೆ ಅವರೇ ಹೇಳಿದ್ರು ಕೇಕ್ ಕಟ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಆಗ ನಾವು ಎಗ್ ಹಾಕಿರೋ ಕೇಕ್ ತಿನ್ನೋಕ್ಕಾಗಲ್ಲ. ಸೊ ಎಗ್ಲೆಸ್ ಕೇಕ್ನ ನಾವು ಹೇಳಿದ್ದೋ. ನೆಕ್ಸ್ಟು ಫೈನಲ್ಲಾಗಿ ನಮ್ಮ ಕಾರ್ ರಿವೀಲ್ ಆಗ್ತಾಯಿದೆ. ಇದೆ ನೋಡಿ, ಟಾಟಾ ಪಂಚ್ ಅಡ್ವೆಂಚರ್ ಪ್ಲಸ್, ಅದು ಮಿಸ್ಟ್ ಕಲರು. ತುಂಬ ಖುಷಿಯಾಯಿತು. ಹಾಗೆ ಫ್ಯಾಮಿಲಿ ಒಂದ್ಸಲ, ಹಾಗೆ ನಾನು ಮತ್ತು ಹಸ್ಬೆಂಡ್ ಒಂದ್ಸಲ ಹಿಂಗೆ ರಿವೀಲ್ ಮಾಡ್ದೋ ಕಾರ್ನ. ಹಾಗೆ ಊರಿಂದ ಅಕ್ಕನ ಊರಿಂದನೇ ನಾನು ಹೂನಾರ ಎಲ್ಲನೂ ಅಲ್ಲಿಂದನೇ ಕಟ್ಟಿಸಿ ತರಿಸಿದ್ದೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ನಾವು ಮೊದಲೇ ಡಿಸೈಡ್ ಮಾಡಿದ್ದು. ನಾವು ಶೋರೂಮಲ್ಲೇ ನಾವು ಪೂಜೆ ಎಲ್ಲ ಮಾಡಿಕೊಂಡು ಹೊರಡಬೇಕು ಅಂತ. ಯಾಕಂದರೆ ನಾವು ಬೆಂಗಳೂರಲ್ಲಿ ಯಾವುದೇ ಟೆಂಪಲ್ಗೆ ಹೋಗಿ ನಾವು ಪೂಜೆ ಮಾಡಿಸ್ಲಿಲ್ಲ. ನಾವು ಮೈಸೂರಿಗೆ ಹೋಗಿ, ಅಂದರೆ ನಮ್ಮ ಊರು KR ನಗರಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ನಾವಿಲ್ಲಿ ನಾವೇ ಪೂಜೆ ಮಾಡಿಕೊಂಡು ಈಗ ಮೈಸೂರಿಗೆ ಹೊರಡಬೇಕಿತ್ತು. ನಾವು ಹೊರಡೋಕ್ಕೂ ಮುಂಚೆ ಡ್ಯಾಶ್ ಕ್ಯಾಮ್ ಹಾಕಿಸ್ಬೇಕಿತ್ತು. ಸೊ ಫಸ್ಟ್ ಇಲ್ಲೇ ನಾವು ಪೂಜೆ ಮಾಡ್ಕೊಬಿಡೋಣ ಅಂತ ಫ್ಯಾಮಿಲಿ ಎಲ್ಲ ಸೇರಿ ಒಟ್ಟಿಗೆ ಇಲ್ಲೇ ಪೂಜೆ ಮಾಡ್ಕೊತಾ ಇದ್ದೀವಿ ಕಾರ್ ಮೂವ್ ಮಾಡೋಕ್ಕೂ ಮುಂಚೆನೇ. ನಾನು ಇದನ್ನು ಹೇಳಲೇಬೇಕು, ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು, ನಮ್ಮ ಹಿಂದೂ ಪ್ರಕಾರ ಪೂಜೆ ಮಾಡಬೇಕು, ಫಸ್ಟು ಪೂಜೆ ಮಾಡಬೇಕು ಅಂತ. ಹೌದು, ನಾವು ಪೂಜೆ ಮಾಡೇ ಕಾರ್ ಮೂವ್ ಮಾಡಿರೋದು. ಯಾವ ವಿಷಯ ಅಂತ ಅದು ಆಮೇಲೆ ಹೇಳ್ತೀನಿ. ನಾನು ನೆಕ್ಸ್ಟ್ ಬರೋಂಥ ವ್ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ಏನಾಯಿತು ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಏನಾಗಬಾರ್ದಿತ್ತು ಅದೇ ಆಯಿತು, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಲೈಫಲ್ಲಿ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ನಾವು ಆಕ್ಸೆಪ್ಟ್ ಮಾಡ್ಕೊತಾ ಇರಬೇಕು. ಆಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಆಗ್ತಾ ಇರಬೇಕು. ನೆಕ್ಸ್ಟು ಫೈನಲಿ ನಾವು ಇಲ್ಲಿ ಪೂಜೆ ಮಾಡಿಕೊಂಡೇ ಎಲ್ಲ ಹೊರಟಿದ್ದು. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಈ ಯೂಟ್ಯೂಬಲ್ಲಿ ಮೆನ್ಷನ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಕೂಡ ನೀವು ಓಪನ್ ಮಾಡಿಕೊಂಡು ನನ್ನೆಲ್ಲ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ನಾನು ವ್ಲಾಗ್ ಹಾಕೋಕ್ಕೂ ಮುಂಚೆನೇ ಏನಾಯಿತು ಅಂತ ನೀವು ತಿಳ್ಕೊಬೋದು. ನಾವು ಮನೆಯಿಂದನೇ ಪೂಜೆ ಸಾಮಾನು ಎಲ್ಲ ಒಟ್ಟಿಗೆ ತಂದುಬಿಟ್ಟಿದ್ದೋ. ಹಾಗೆ ಸ್ವೀಟ್ಸ್ ಎಲ್ಲ ತಂದಿದ್ದೋ. ಜೊತೆಗೆ ನಾವು ಭಗವದ್ಗೀತೆ ಬುಕ್ಕು ಕೂಡ ತಂದಿದ್ದೋ. ಯಾಕಂದರೆ ಇದು ನನ್ನ ಗಂಡನ ಕನಸಾಗಿತ್ತು, ಕಾರಲ್ಲಿ ನಾವು ಭಗವದ್ಗೀತೆ ಬುಕ್ನ ಇಡಬೇಕು ಅನ್ನೋದು. ಅವ್ರ ಕನಸು ಕೂಡ ನೆರವೇರ್ತಿದೆ. ನನಗೇನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಒಂಥರ ಮಾತೆಲ್ಲ ತೊದಲು ಆಗ್ತಾಯಿದೆ. ಅಷ್ಟು ಒಂಥರ ಖುಷಿ, ಇದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ರಿಯಲಿ ಹೇಳ್ತೀನಲ್ಲ, ಇದೊಂಥರ ಅಚೀವ್ಮೆಂಟ್ ಇದ್ದಂಗೆ. ತುಂಬ ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅನ್ನೋಷ್ಟು ಫೀಲ್ಗೆ ಹೋಗ್ಬಿಟ್ಟಿರ್ತೀವಿ. ಹಂಗಂತ ನಮ್ಮ ಅಚೀವ್ಮೆಂಟ್ ಇನ್ನೂ ಫುಲ್ಫಿಲ್ ಆಗಿಲ್ಲ, ಅಂದರೆ ಇನ್ನೂ ಮಾಡಬೇಕು, ಇನ್ನೂ ತುಂಬ ಇದೆ.
ಬಟ್ ಇದು ಅದರಲ್ಲಿ 1% ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಿತ್ತು. ನಾನು ಕೂಡ ಕಾರ್ ಡ್ರೈವಿಂಗ್ ಎಲ್ಲ ಕಲ್ತಿದ್ದೀನಿ. ಸೊ ನನ್ನ ಹಸ್ಬೆಂಡ್ ನೀನೇ ಫಸ್ಟ್ ಮೂವ್ ಮಾಡಬೇಕು ಅಂತ ತುಂಬ ಹಠ ಹಿಡ್ಕೊಂಡು ನಿಂತಿದ್ದರು. ನಾನು ಜಸ್ಟು ಆನ್ ಮಾಡಿ ಆಫ್ ಮಾಡಿದೆ ಅಷ್ಟೇ. ನನಗೆ ಮೂವ್ ಮಾಡೋ ಅಷ್ಟು ಧೈರ್ಯ ನನಗಿರಲಿಲ್ಲ. ಯಾಕಂದರೆ ಅದು ಹೊಸ ಕಾರು, ಸ್ಟೇರಿಂಗ್ ಎಲ್ಲ ತುಂಬ ಸಾಫ್ಟಾಗಿರುತ್ತೆ. ಅದೇನೋ ಒಂಥರ ಹೊಸಾದು ಅಂದರೆ ಅದನ್ನು ಮುಟ್ಟೋಕ್ಕೂ ಒಂಥರ ಭಯ ಆಗ್ತಾ ಇರುತ್ತೆ ನನಗೆ. ಅಂಥದ್ರಲ್ಲಿ ಅವ್ರು ಮೂವ್ ಮಾಡು ಅಂತಂದರೆ ಏನೋ ಒಂಥರ ಇನ್ನೂ ಭಯ ಜಾಸ್ತಿ. ಆಮೇಲೆ ನನಗೆ ಹೇಳ್ತಾಯಿದ್ರು. ಆಮೇಲೆ ಅವರುನು ಹೊಸ ಕಾರ್ ಅದನ್ನೆಲ್ಲ ಮುಟ್ಟಿ ಫೀಲ್ ಮಾಡಾದ್ಮೇಲೆ ಒಳಗಡೆ ಸೊ ಗೋಕುಲ್ ಅವ್ರನ್ನೇ ಒಳಗಡೆ ಕೂರಿಸ್ಕೊಂಡು ಅವ್ರು ಮೂವ್ ಮಾಡಿದ್ರು. ಆವಾಗ ಅವ್ರಿಗೆ ಒಂದು ಅಂದರೆ ಎಲ್ಲ ಫೀಚರ್ಸ್ ಎಲ್ಲ ಬೇರೆ ಬೇರೆ ರೀತಿ ಇರುತ್ತಲ್ಲ, ಅದನ್ನೆಲ್ಲ ಹೇಳ್ಸ್ಕೊತಾಯಿದ್ರು ಕೂರಿಸ್ಕೊಂಡು. ಹಾಗೆ ನಮ್ಮಿಬ್ಬರು ಕನಸು ಅನ್ನೋದಕ್ಕಿಂತ ನಮ್ಮ ಅಪ್ಪ ಅಂದರೆ ನಮ್ಮ ಮಾವನ ಕನಸು ಕೂಡ ಇದಾಗಿತ್ತು. ನನ್ನ ಮಗ ಕಾರ್ ತೊಗೋಬೇಕು, ಮನೆಗೆ ಕಾರ್ ತೊಗೋಬೇಕು ಅನ್ನೋದು ತುಂಬಾ ಹೇಳ್ತಾಯಿದ್ರು ಅವರು. ಅಂಥದ್ರಲ್ಲಿ ಅವ್ರ ಆಸೆನೂ ನೆರವೇರ್ತು. ಇದರಲ್ಲೆಲ್ಲ ನಮ್ಮ ಅಪ್ಪ ಬಂದಿಲ್ಲ. ನಮ್ಮ ಅಪ್ಪ ಬಂದಿದ್ದಿದ್ರೆ ನನಗಿನ್ನೂ ಖುಷಿ ಆಗ್ತಿತ್ತು. ಆದರೆ ಅವ್ರು ಬರಲೇ ಇಲ್ಲ. ನಾನು ಹೇಳಿದ್ದೆ ಬನ್ನಿ ಅಂತ ಅಂದ್ಬಿಟ್ಟು. ಹಾಗೆ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡಲ್ಲಾಗಲಿ ನಮ್ಮ ಮಾವನ ಮುಖದಲ್ಲಾಗಲಿ ಎಷ್ಟು ಖುಷಿ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿಂದ ನಾವು ಈಗ ಡ್ಯಾಶ್ ಕ್ಯಾಮ್ ಹಾಕ್ಸೋಕೆ ಹೋಗಬೇಕು. ಡ್ಯಾಶ್ ಕ್ಯಾಮ್ ಹಾಕ್ಸ್ದೆ ನಾವು ಮೈಸೂರಿಗೆ ತೊಗೊಂಡೋಗೋದು ಬೇಡ ಅಂತ ಅಂದ್ಬಿಟ್ಟು ಚೇತನ್ ಅವರು ಆಲ್ರೆಡಿ 15 ಡೇಸ್ ಮುಂಚೆನೇ ಅವರು ಯಾವಾಗ ಕಾರ್ ಬುಕ್ ಮಾಡಿದೋ ಆ ಟೈಮಲ್ಲೇ ಡ್ಯಾಶ್ ಕ್ಯಾಮ್ ಕೂಡ ಮನೆಗೆ ತಂದು ಇಟ್ಕೊಂಡ್ಬಿಟ್ರು. ಕಾರ್ ತೊಗೊಂಡಿದ್ದ ತಕ್ಷಣವೇ ಫಿಕ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಮನೆಗೆ ಹೋಗಿ ಕಾರ್ನ ಮನೆ ಹತ್ರ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಡ್ಯಾಶ್ ಕ್ಯಾಮ್ ಹಾಕ್ಸೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಡ್ಯಾಶ್ ಕ್ಯಾಮ್ ಹಾಕ್ಸೋಕ್ಕೆ ಹೋಗಿದ್ದೀವಿ. ಅಲ್ಲಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟು ತೊಗೊಂಡು ಡ್ಯಾಶ್ ಕ್ಯಾಮ್ ಹಾಕ್ಸೋದಕ್ಕೆ. ಡ್ಯಾಶ್ ಕ್ಯಾಮ್ ಹಾಕ್ಸ್ಬೇಕಾದ್ರೂ ಅಷ್ಟೇ ಫುಲ್ ಫ್ಯಾಮಿಲಿ ಹೊರಟಿದ್ದವಲ್ಲ, ಊರಿಗೆ ಹಂಗೆ ಹಾಕಿಸ್ಕೊಂಡು ಹಂಗೆ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಯಲಹಂಕದಲ್ಲೇ ನಾವು ಅದನ್ನು ಫಿಕ್ಸ್ ಮಾಡಿಸ್ಕೊಂಡಿದ್ದು. ಎಲ್ಲ ಫ್ಯಾಮಿಲಿ ಹೋಗೋದ್ರಿಂದ ಮಕ್ಕಳು ಎಲ್ಲ ಇಟ್ಕೊಂಡಿದ್ದೋ ಒಂದು ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ನಮ್ಮ ಪಾಪು ಬೇರೆ ಆಗ ನಿದ್ದೆ ಟೈಮು ಒಂದು ಸ್ವಲ್ಪ ರೆಚ್ಚೆಲ್ಲ ಮಾಡ್ತಾಯಿದ್ದ. ನಾವಂತೂ ಕಾರ್ ತಗೊಳ್ಳೋ ಖುಷಿಗೆ ಊಟನೇ ಮಾಡಿಲ್ಲ, ಮಕ್ಕಳೂ ಊಟ ಮಾಡಿಲ್ಲ. ತುಂಬ ಹೊಟ್ಟೆ ಹಸ್ತಿತ್ತು. ಅಲ್ಲೇ ಪಕ್ಕದಲ್ಲಿರೋ ಅಂಗಡೀಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಆದ್ರೂ ಊರಿಗೆ ಹೋಗ್ತಾ ಹೋಗ್ತಾ ಹೊಟ್ಟೆ ತುಂಬ ಹಸಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ನೋಡಿ, ಖುಷಿ ಅನ್ನೋದು ಹೊಟ್ಟೆ ಹಸಿವು ಕೂಡ ಮರೆಸುತ್ತೆ ಅಂತ ಇದಕ್ಕೆ ಹೇಳ್ತಾರೆ. ಇವಾಗ ನೋಡಿ ನಮ್ಮ ಪುಟಾಣಿ ಸ್ಮೈಲ್ ಹೇಗಿದೆ ಅಂತ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಬರೋ ವ್ಲಾಗ್ಸ್ನ ಮಿಕ್ಸ್ ಮಾಡ್ಕೊಬೇಡಿ, ಇದೇ ಕಂಟಿನ್ಯೂಸ್ ವ್ಲಾಗ್ಸ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.